ಅಪ್ಪ ನಾನ್ ಕರಿಬೇಡ ಅಂತ ಹೇಳದ್ನಲ್ಲ ನಿನ್ಗೆ. ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು. ಯಾವ ಬಾಯಿಂದ ಅಪ್ಪ ಅಂತ ಕರಿತೀಯೋ? ಪ್ರದ್ಯುಮ್ನ, ನಿಮ್ಮಪ್ಪ ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ನಿನ್ ಮನ್ಸಿಗೆ ಹಚ್ಕೋಬೇಡ. ನಿನ್ನ ಹತ್ರ ಹೀಗೆಲ್ಲ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ಶಬಾಷ್ ಮಾಯಿ, ಶಬಾಷ್. ಏನ್ ಆಕ್ಟಿಂಗ್ ಮಾಯಿ, ವಾವ್. ಛಾಯಾನ ವಾರಿಸ್ತಾರ ಅಂತ ಅನೌನ್ಸ್ ಮಾಡಿದ್ದೇನು, ಎಲ್ರ ಮುಂದೆ ಆಕ್ಟಿಂಗ್ ಮಾಡಿದ್ದೇನು. ಅಬ್ಬಬ್ಬಬ್ಬಬ್ಬ. ಒಂದ್ ವಿಷಯ ಮಾಯಿ, ಸುತ್ತ ನೋಡು. ನಿನ್ನಿಂದ ಈ ಮನೆಗೆ ಏನಾದ್ರೂ ನೆಮ್ಮದಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ಯಾ? ಅಪ್ಪ ಮಗನಿಗೆ ಹೊಡಿತಾನೆ, ಮಗ ಕಣ್ಣೀರ್ ಹಾಕೊಂಡು ನಿಂತಿದ್ದಾನೆ, ನಿನ್ ಮೊಮ್ಮಗಳ ಮನಸ್ಸು ಮುರಿದಿದೆ. ನೋಡು ಒಂದ್ಸಲ, ಯಾರಾದ್ರೂ ಮುಖದಲ್ಲಿ ನಗು ಇದೆಯಾ? ಮಾಯಿ, ಮನೆ ಉಳಿಸ್ತಾ ಇದ್ದೀನಿ, ಅರಸು ಮನೆ ನಾನಿಲ್ದೆ ಇರಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಆದ್ರೆ ಅರಸು ಮನೆ ಅನ್ಭವಿಸ್ತಿರೋ ನೋವಿಗೆಲ್ಲ ನೀನೇ ಕಾರಣ. ನೀನಿಲ್ಲ ಅಂದ್ರೆ ಅತ್ತೆ, ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ ಛಾಯಾ. ಇವರೆಲ್ಲ ನನಗೂ ಹಾಗೆ ಮಾಡಿದ್ರು. ಈ ಮನೆಯಲ್ಲಿ ಹೆಣ್ಮಕ್ಳ ಹುಟ್ಟೋದೇ ಶಾಪ. ಸ್ವಂತ ಅಮ್ಮನೆ. ಛೇ. ಸರ್ಪ ನೀನು ಈಶ್ವರಿ, ಕೃತಜ್ಞತೆ ಇಲ್ಲ ನಿನಗೆ. ಮನೆ ಮಕ್ಕಳು ಅನ್ನೋ ಪ್ರೀತಿನೂ ಇಲ್ಲ. ಅದಕ್ಕೆ ಹೀಗ್ ವಿಷ ಕಾರ್ತಿದ್ಯಾ. ಹಾವುಗಳು ಯಾಕೆ ಕಚ್ಚೋದು ಹೇಳು? ಭಯಕ್ಕೆ. ನಾನ್ ನಿನ್ನ ಬೀದಿ ಪಾಲ್ ಮಾಡ್ಬಿಡ್ತೀನಿ ಅನ್ನೋ ಭಯ ನಿನಗೆ. ಅದಕ್ಕೆ ವಿಷ ಕಾರ್ತಿದ್ಯಾ. ಚೆನ್ನಾಗಿದೆ ಮಾಯಿ. ನಿನ್ನ ಹುಳುಕ್ ಮುಚ್ಚಾಕಕ್ಕೆ ನನ್ ಬಗ್ಗೆ ಏನೇನೋ ಹೇಳ್ತಿದ್ಯಾ? ಮುಚ್ಚಿರೋದಕ್ಕೆ ಇಲ್ಲಿ ಏನೂ ಇಲ್ಲ. ಹೌದು, ನಾನ್ ನಾಟಕನೇ ಮಾಡಿದ್ದು. ಛಾಯಾ ಅರಸು ಮನೆ ವಾರಿಸ್ದಾರ ಅಲ್ಲ. ಅದು ಯಾವತ್ತಿದ್ರು ಪ್ರದ್ಯುಮ್ನನಿಗೆ. ಅದನ್ ಮಾಡಿದ್ದು ನಿನ್ನಿಂದಾನೇ ಅನ್ನೋದು ನೆನ್ಪಿರ್ಲಿ. ಅರಸು ಮನೆತನಕ್ಕೆ ಈ ಮಾಯಿನೇ ಕೋಟೆ. ಅದ್ರ ಒಳಗಡೆ ಒಂದು ಇಂಚು ಬರಕ್ಕಾಗಲ್ಲ. ನನಗಿದ್ ಯಾವ್ದು ಬೇಡ ಮಾಯ್, ನನಗ್ ಯಾವ್ದು ಬೇಡ. ನೀವೆಲ್ರೂ ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಈ ಆಸ್ತಿ, ಈ ರೆಸ್ಪಾನ್ಸಿಬಿಲಿಟೀಸ್ ನನಗೇನು ಬೇಡ. ಪ್ಲೀಸ್ ನನ್ ವಿಷಯಕ್ಕೆ ಜಗಳ ಆಡ್ಬೇಡಿ, ಕೈ ಮುಗಿತೀನಿ. ಇನ್ನು ಯಾವ ತಪ್ಪು ಮಾಡಿಲ್ಲ ಪ್ರದ್ಯುಮ್ನ. ಇದೆಲ್ಲ ಒಂದಲ್ಲ ಒಂದಿನ ನಿನಗೆ ಸೇರ್ಬೇಕಾಗಿರೋದು. ಸೇರುತ್ತೆ. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಕೈ ಕಾಲು ಬುದ್ಧಿ ಇನ್ನು ಗಟ್ಟಿಯಾಗೇ ಇದೆ. ಈ ಅರಸು ಮನೆಗೆ ಈ ಶಾಂತದುರ್ಗ ಯಜಮಾನಿ ಅನ್ನೋದನ್ನ ಯಾರಾದ್ರೂ ಮರ್ತ್ರೆ ಅದು ನಿಮಗೆ ತೊಂದ್ರೆ. ನಾನ್ ಸಾಯೋ ತನಕ ಯಾವ ಯುಕ್ತಿ, ಯಾವ ಈಶ್ವರಿ ಬಂದ್ರು ನನ್ನ ದಾಟಿನೇ ಹೋಗ್ಬೇಕಾಗತ್ತೆ. ಬಾ ಮಕ್ಳೆ.
ತಂದೆಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸಿಕೊಳ್ಳಲಿ? ನಾನ್ ಹೆಲ್ಪ್ ಮಾಡ್ತೀನಿ ನಿಂಗೆ. ಹೆಲ್ಪ್ ಅಂದ್ರೆ ಸಹಾಯ ಅಂತ. ನೀನು ಹೇಗೆ ಸಹಾಯ ಮಾಡುತ್ತೀಯ ಪುಟಾಣಿ? ನಿನಗ್ ಬೇಜಾರಾಗ್ತಿರೋದ್ ಯಾವ ವಿಷಯಕ್ಕೆ? ನಿಂಗ್ ಭೂಮಿ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ವಾ? ಗೊತ್ತಿಲ್ಲ ಅಂತ ನಿಂಗ್ ರಾಜ್ಕುಮಾರನ್ ಹುಡ್ಕಕ್ ಆಗ್ತಾ ಇಲ್ಲ ಅಲ್ವಾ? ಹೌದು. ನಾನ್ ಎಲ್ಲಿ ಅವಳು? ಆ, ಈ ಮನೆಯವಳು. ಅಯ್ಯೋ ಅದಲ್ಲ, ಈ ಮನೆ ಎಲ್ಲಿದೆ? ಭೂಮಿ ಮೇಲೆ ತಾನೆ. ನಾನ್ ನಿಂಗ್ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ನಿಜವಾಗಿಯೂ? ಹ್ಞೂ, ಹೇಗಿದ್ರು ನಮ್ ಮನೇಲೆ ಇರ್ತೀಯ ಅಲ್ವಾ, ಎಲ್ಲ ಹೇಳ್ಕೊಡ್ತೀನಿ ನಿಂಗೆ. ಪುಟಾಣಿ, ನಾನಷ್ಟೇ ಅಲ್ಲ, ಇಡೀ ಗಂಧರ್ವ ಲೋಕ ನಿನ್ನ ಸಹಾಯಕ್ಕೆ ಚಿರಋಣಿಯಾಗಿರುತ್ತದೆ. ಧನ್ಯವಾದಗಳು. ನಂಗಷ್ಟು ದೊಡ್ಡ ದೊಡ್ಡ ಪದ ಎಲ್ಲ ಅರ್ಥ ಆಗಲ್ಲ. ನನ್ನಿಂದ ಏನಾದರೂ ತಪ್ಪಾಯಿತೆ? ಯಾರಾದ್ರೂ ಕೈ ಕೊಟ್ರೆ ಶೇಕ್ ಮಾಡ್ಬೇಕು. ಶೇಕ್ ಅಂದರೆ? ಶೇಕ್ ಅಂದ್ರೆ ಹೀಗೆ. ಹೀಗೆ ಕೈ ಕುಲುಕುವುದರ ಅರ್ಥವೇನು? ಅದೇ ನೀನ್ ಧನ್ಯವಾದ ಅಂದಲ್ಲ, ಇದು ಅದೇ. ಅಥವಾ ನೀನ್ ಯಾರನ್ನಾದ್ರೂ ಮೊದಲನೇ ಬಾರಿ ಭೇಟಿಯಾದಾಗ ಈ ತರ ಹ್ಯಾಂಡ್ ಶೇಕ್ ಮಾಡ್ಬೋದು. ಓ, ಶೇಕ್ ಶೇಕ್. ಸುಮ್ನೆ ಮಾಡಿದ್ರೆ ಸಾಕು, ಹೇಳ್ಬೇಕಾಗಿಲ್ಲ. ಅಣ್ಣ ಹಾಲು. ಥ್ಯಾಂಕ್ ಯು. ಅರ್ಶಿನ ಹಾಕಿದ್ಯಾ? ಹಾ ಅಣ್ಣ, ಒಂದು ಚಿಟಿಕೆ ಅರಿಶಿನ, ಕಲಸಕ್ಕರೆ, ಕೇಸರಿ ಎಲ್ಲ ಹಾಕಿದ್ದೀನಿ. ವೆರಿ ಗುಡ್. ಬಾ. ದೊಡ್ಡಪ್ಪ, ನನಗೆ ಇಷ್ಟ ಆಗೋ ಹಾಗೆ ಈ ಹಾಲ್ಗೆ ಕೇಸರಿ ಅರ್ಶಿನ ಎಲ್ಲ ಹಾಕೊಂಬಂದಿದ್ಯಾ? ಅದು ಏನು ಪ್ರಾ ಅಂದೆ? ಪ್ರಯಾರಿಟಿ ಅಂದೆ ದೊಡ್ಡಪ್ಪ. ನಿಮ್ಗೇನು ಇಷ್ಟ, ನಿಮ್ಗೇನು ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳೋದು ನಮ್ಮ ಕೆಲಸ ಅಲ್ವಾ? ಎಷ್ಟಿಷ್ಟನೋ ನಿನಗೆ ದೊಡ್ಡಪ್ಪ ಅಂದ್ರೆ. ನೀನೇ ನನ್ನ ಮಗನಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಹಾಗನ್ಬೇಡಿ ದೊಡ್ಡಪ್ಪ. ಪ್ರದ್ಯುಮ್ನ ಅವನ ಹೆಸರೆತ್ತ ಬೇಡ. ಅವನಿಗೂ ನಿನಗೂ ಹೋಲ್ಕೆನೇ ಇಲ್ಲ. ನೋಡು, ದೊಡ್ಡಪ್ಪ ಹಸ್ಕೊಂಡಿದ್ದಾರೆ, ಹಾಲು ಕೊಡಬೇಕು ಅಂತ ನಿನ್ ಯೋಚನೆ ಬಂತು. ಅವನಿಗಿದೆಯಾ ಈ ಬುದ್ಧಿ?
ನಿನಾದ್ ಕುಡಿ ದೊಡ್ಡಪ್ಪ. ಯಾರದು? ರೂಮಲ್ಲಿ ಇದ್ದೀರಾ ಅಂತ ಗೊತ್ತು, ಯಾರದು? ಯುಕ್ತಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದನ್ನ ನೀನ್ ಹೇಳ್ಬೇಕು ಛಾಯಾ. ಏನ್ ಹೇಳ್ತಿದ್ಯಾ ನೀನು? ನನ್ ರೂಮ್ ಇದು, ಬಚ್ಚಿಟ್ಕೊಂಡಿರೋದು ನೀನು. ನಾನ್ ಈ ರೂಮಲ್ಲಿ ಬಚ್ಚಿಟ್ಕೊಂಡಿದ್ದೆ ಕರೆಕ್ಟ್, ಬಟ್ ನೀನು ಎಲ್ರಿಂದ ಬಚ್ಚಿಟ್ಕೊಂಡಿದ್ಯಲ್ಲ. ವಾಟ್ ಅಬೌಟ್ ದ್ಯಾಟ್? ನೇರವಾಗಿ ಅದೇನ್ ಹೇಳ್ಬೇಕು ಅಂತಿದ್ಯೋ ಅದು ಹೇಳಿ ಹೊರಡು. ನನ್ಗೆ ಸುಸ್ತಾಗಿದೆ. ನಿನ್ ಹತ್ರ ಆಟ ಆಡ್ತಾ ಕೂರೋದಕ್ಕೆ ನನ್ಗೆ ಟೈಮೂ ಇಲ್ಲ, ಪೇಷನ್ಸು ಇಲ್ಲ. ನಾನ್ ನೋಡ್ದೆ ಛಾಯಾ, ಎಲ್ಲ ನೋಡ್ದೆ. ನೀನ್ ನಡೆದಿದ್ದು, ರವಿನ ತಳ್ಳಿದ್ದು, ಗುಡ್ ಬೈ. ಎವ್ರಿಥಿಂಗ್. ಈ ವೀಲ್ ಚೇರ್ ಎಲ್ಲ ನಾಟಕ ಅಂತ ಗೊತ್ತಾಗಿದೆ ನನಗೆ. ಭಯ ಆಗ್ತಿರ್ಬೇಕಲ್ವಾ? ಇಷ್ಟ ದಿನ ನೀನ್ ಯಾರಿಗೂ ಹೇಳ್ದಿರೋದು ಸೀಕ್ರೆಟ್ ಈಗ ನನಗೆ ಗೊತ್ತಾಗಿದೆ. ಯುಕ್ತಿ, ನನಗ್ ತುಂಬಾ ಭಯ ಆಗ್ತಿದೆ. ನಿನಗ್ ನಿಜ ಎಲ್ಲ ಗೊತ್ತಾಗೋಗಿದೆ. ಈಗ ಏನ್ ಮಾಡ್ತೀಯ? ಮನೆಯವ್ರೆಲ್ರಿಗೂ ಹೇಳ್ತೀನಿ. ಮನೆಯವ್ರಿಗೆಲ್ಲನಾ? ಅಂದ್ರೆ ಮಾಯಿಗೆ, ಪ್ರದ್ಯುಮ್ನಂಗೆ, ಅಪ್ಪಂಗೆ, ಅಮ್ಮಂಗೆ? ಅಫ್ಕೋರ್ಸ್, ಎಲ್ರಿಗೂ. ಹೇಳು ಯುಕ್ತಿ, ಎಲ್ಲಾರ್ನೂ ನಾನೇ ಕರ್ಸ್ಲಾ? ಅಂತ ಕರಿಬೇಡ ಕರಿಬೇಡ ಕರಿಬೇಡ. ಎಷ್ಟಿಷ್ಟನೋ ನಿನ್ಗೆ ಈ ದೊಡ್ಡಪ್ಪ ಅಂದ್ರೆ. ನೀನೇ ನನ್ನ ಮಗನಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆಮ್ರಪಾಲಿ, ಆಪದ್ ಬಾಂಧವ, ಅಲ್ಲೇನ್ ಮಾಡ್ತಾ ಇದೀರಾ? ಕೆಳಗ್ ಬನ್ನಿ. ನಾನು ಕೆಳಗೆ ಬರುವುದೇ? ನೀನು ಮೇಲೆ ಬಾ ಆಪದ್ ಬಾಂಧವ. ನಾನಾ? ಮರ ಹತ್ತುವುದಕ್ಕೆ ಏಕೆ ಸಂಕೋಚ? ಅಪರಾಧವೇ? ಹಾಗಲ್ಲ, ಯೂಶಲಿ ಚಿಕ್ಕ ಮಕ್ಕಳು ಹತ್ತುತ್ತಾರೆ ಮರನ, ದೊಡ್ಡವ್ರು ಹತ್ತಿದ್ರೆ ಜನ ನಗ್ತಾರೆ. ಮರಕ್ಕೆ ಬೇಸರವಾಗುವುದಿಲ್ಲ. ಮಕ್ಕಳು ದೊಡ್ಡವರು ಯಾರೇ ಹತ್ತಿದರೂ ಹಣ್ಣು ಕೊಡುತ್ತದೆ, ನೆರಳು ಕೊಡುತ್ತದೆ. ಈ ಯೋಚನೆಗಳೆಲ್ಲ ಮಾನವರದ್ದಷ್ಟೇ. ನೀವ್ ಹೇಳೋದು ಸರಿನೇ.
ಎಷ್ಟು ಸುಂದರವಾಗಿದೆ ಎಲ್ಲವೇ? ಎಷ್ಟ್ ಕತ್ಲಿದೆ ಅಂತ ನಾನ್ ಅನ್ಕೋತಾ ಇದ್ದೀನಿ. ಅಲ್ಲ, ಹೇಗ್ ಕೂತಿದ್ದೀರಾ ಈ ಕತ್ಲಲ್ಲಿ? ಆಗಾಗ ನನ್ನ ಗೆಳೆಯರು ಬರುತ್ತಿರುತ್ತಾರೆ. ಗೆಳೆಯರ? ಹಾ, ಕೆಲವೊಮ್ಮೆ ಮನೆಯ ನೆನಪಾಗುತ್ತದೆ. ಆಗ ನನ್ನ ಗೆಳೆಯರು ಚಿಟ್ಟೆಗಳು, ಮಿಂಚುಹುಳ ನನ್ನನ್ನು ಮಾತನಾಡಿಸಲು ಬರುತ್ತವೆ. ಮನೆ ದೂರವಿದ್ದರೂ ಸ್ವಲ್ಪ ಹತ್ತಿರವಾದಂತೆ ಅನಿಸುತ್ತದೆ. ಅಂತ ಕರಿಬೇಡ ಕರಿಬೇಡ ಕರಿಬೇಡ. ನನ್ ಮನೆ ನನ್ ಕಣ್ ಮುಂದೆನೆ ಇದೆ, ಆದ್ರೆ ಯಾಕೋ ತುಂಬಾ ದೂರ ಅನ್ಸ್ತಾ ಇದೆ. ಎಲ್ಲರನ್ನೂ ಕರಿ, ಹೋಗೋ. ನಾನ್ ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಹೋಗ್ ಹೇಳು. ಹೇಳಿದ್ಮೇಲೆ ಏನಾಗುತ್ತೆ ಅಂತನೂ ನಾನೇ ಹೇಳ್ಬಿಡ್ತೀನಿ. ಈಗ ಅರ್ಧ ಗಂಟೆ ಹಿಂದೆ ರವಿಗೇನಾಯ್ತು ಅಂತ ನೆನ್ಪಿದೆ ತಾನೆ? ನೀನ್ ಏನೇ ಹೇಳಿದ್ರು ಈ ಮನೇಲಿ ನಿನ್ನ ನಂಬೋರು ಯಾರು ಇಲ್ಲ. ಹಂಗಂತ ನಿನ್ನ ತಡಿತೀನಿ ಅಂತ ಮಾತ್ರ ಅನ್ಕೋಬೇಡ. ಹೇಳು, ನಿನ್ ಏನೇನ್ ಅನ್ಸುತ್ತೋ ಎಲ್ಲರಿಗೂ ಹೇಳು. ನೋಡೋಣ ಏನೇನಾಗುತ್ತೆ ಅಂತ. ನಿನಗ್ ನಡಿಯೋಕ್ ಬರುತ್ತೆ ಅಂದ್ರೆ ಈ ನಾಟಕ ಎಲ್ಲ ಯಾಕೆ? ನೀನ್ ಎಲ್ಲರ ಮುಂದೆ ಒಳ್ಳೆಯವಳ ತರ ನಾಟಕ ಮಾಡ್ತಿಲ್ವಾ? ನಾಟಕನಾ? ವಾಟ್ ಯು ಮೀನ್? ನಾನ್ ಒಳ್ಳೆವಳೆ. ಶಕುನಿ ಕೂಡ ತನ್ನನ್ ತಾನು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದ. ಯುಕ್ತಿ, ಒಳ್ಳೆತನ ಅಂದ್ರೆ ಏನು ಗೊತ್ತಾ? ನಮಗ್ ಬೇಕಾಗಿರೋದು ಸಿಗದೆ ಇದ್ರೂ ಕೂಡ ಸಿಟ್ಟು ಮಾಡ್ಕೊಳ್ದೆ ಇರೋದು, ಕಿತ್ಕೊಳ್ದೆ ಇರೋದು, ಹೊಟ್ಟೆ ಉರಿ ಪಡೆದೇ ಇರೋದು. ಪ್ರದ್ಯುಮ್ನ ನಾನ್ CEO ಆದಾಗ ಖುಷಿ ಪಟ್ನಲ್ಲ, ಅದು ಒಳ್ಳೆತನ. ಯುಕ್ತಿ, ಈಗ ಹೇಳು, ನೀನ್ ಒಳ್ಳೆಯವಳಾ? ನೀ ನನ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಯಾಕೆ ನಾಟಕ ಎಲ್ಲ? ಯಾಕೆ ಅಂದ್ರೆ ನಾನ್ ಕುಂತಿ ಹಾಗೆ ನಾಟಕ ಮಾಡ್ಲಿಲ್ಲ ಅಂದ್ರೆ ಮಾಯಿ ನನ್ನ ಯಾವನ್ಗೋ ಕಟ್ಟಿ ಈ ಮನೆಯಿಂದ ಕಳಿಸ್ಬಿಡ್ತಾಳೆ. ಸೊ ಎಲ್ರು ಮದ್ವೆಗ್ ಹೋಗ್ಲೇಬೇಕಲ್ವಾ? ಯಾಕೆ ಹೋಗ್ಬೇಕು? ಗಂಡ್ ಮಕ್ಳು ಹೋಗ್ತಾರಾ? ಈ ಮನೆ ಹಿರಿ ಮಗಳು ನಾನು, ಇದೆಲ್ಲ ನನಗೆ ಸೇರ್ಬೇಕು. ಎಲ್ಲ ಮಾಯಿ ಪ್ಲಾನ್ ಅಲ್ಲ. ಇದೆಲ್ಲ ಅವ್ರಿಗೇನ್ ಅರ್ಥ ಆಗ್ತಿಲ್ವಾ? ಹೆಣ್ಮಕ್ಳಿಗೆ ಆಸ್ತಿ ಕೊಡ್ಬಾರ್ದಂತೆ, ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬಾರ್ದಂತೆ. ಅವ್ರೇನು, ಶೀಸ್ ಆಲ್ಸೋ ವುಮೆನ್, ರೈಟ್? ನಂಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇಷ್ಟ ಆಗಲ್ಲ. ಯು ನೋ ವಾಟ್, ನಾನು ನೀನು ಒಟ್ಟಿಗೆ ಕೆಲಸ ಮಾಡ್ಬೋದು. ವಿ ಕ್ಯಾನ್ ಬೀಟ್ ಹರ್. ಮಾಯಿನ ಅವ್ರ ಆಟದಲ್ಲೇ ಸೋಲಿಸ್ಬೋದು ನಾವು. ಏನಂತೀಯ? ನೀನಿನ್ನೂ ಮಲ್ಕೊಂಡಿರಲ್ಲ ಅಂತ ನಂಗೆ ಗೊತ್ತಿತ್ತು. ಪ್ಲೀಸ್ ರೆಸ್ಟ್ ಮಾಡುಮ್ಮ, ಮಲ್ಕೋ. ಮಲ್ಕೋಬೇಕು ಅಂದ್ರು ನಿದ್ರೆ ಎಲ್ಲಿ ಬರುತ್ತೆ ಇಂದ್ರ? ಯೋಚನೆ ಮೇಲೆ ಯೋಚನೆ, ತಲೆ ಗರಗರ ಅಂತ ತಿರುಗ್ತಾ ಇದೆ. ನೀನು ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ BP ಜಾಸ್ತಿ ಆಗತ್ತೆ ಅಮ್ಮ. ಮಾತೆ ತಗೊಮ್ಮ. ಒಂದ್ ಮಾತು ಹೇಳ್ತೀನಮ್ಮ. ಇವತ್ ನಡೆದಿದ್ದು ತಪ್ಪು ಅಂತನ? ತಪ್ಪು ಅಂತ ಗೊತ್ತಾಗಿದ್ರು ಯಾಕೆ ಮಾಡ್ಬೇಕಿತ್ತು? ಜೀವನ ತಪ್ಪು ಅಥವಾ ಸರಿ ಮಧ್ಯೆ ನಡೆಯಲ್ಲ ಇಂದ್ರ. ಎಲ್ಲ ಅಷ್ಟು ನೇರವಾಗಿರಲ್ಲ. ಬದುಕು ಗಂಟು ಹಾಕೊಂಡಿರುತ್ತೆ. ಗಂಟು ತೆಗಿಯಕ್ಕೆ ಕತ್ರಿ ಹಾಕ್ತಾರ ದಾರಕ್ಕೆ.
ಕೆಲವೊಂದ್ ಸರ್ತಿ ದೊಡ್ಡ ತಪ್ಪುಗಳನ್ನ ತಪ್ಸೋದಕ್ಕೆ ಸಣ್ಣ ತಪ್ಪುಗಳು ಮಾಡ್ಬೇಕಾಗತ್ತೆ ಇಂದ್ರ. ಆದರೂ ಬೇರೆ ದಾರಿ ಇತ್ತೇನು? ಇತ್ತೇನೋ, ಆದ್ರೆ ನನಗ್ ಸಮಯ ಇರಲಿಲ್ಲ. ಪ್ರದ್ಯುಮ್ನ ನನ್ನ ಮನಸ್ಸು ಹಾಲಿದ್ದಾಗೆ, ಅವನಿಗೆ ಯಾರ ಕಪಟನೂ ಗೊತ್ತಾಗಲ್ಲ. ಅಧಿಕಾರ ಕೊಡೋದಿಕ್ಕೆ ಅವನಿನ್ನೂ ತಯಾರಾಗಿಲ್ಲ ಇಂದ್ರ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀನ್ ಹೋಗ್ ಮಲ್ಕೋ. ನೀನು ಮಲ್ಕೊಮ್ಮ. ಇಂದ್ರ, ಏನಮ್ಮ? ಅವತುಸರು ಕೊಟ್ಟಿದ್ ಗೋಲ ಎಲ್ಲಿಟ್ಟಿದ್ಯಾ? ಅದ್ಯಾಕೀಗ? ನನಗದ್ ನೋಡ್ಬೇಕು ಅನ್ಸ್ತಾ ಇದೆ. ಅಮ್ಮ, ಇಲ್ಲ ನೋಡು. ಆದಷ್ಟು ಬೇಗ ನಿನ್ನ ಮೊಮ್ಮಗ ಹೊರಡೋ ಸಮಯ ಬರುತ್ತೆ. ಅವನನ್ನ ಕರ್ಕೊಂಡು ಹೋಗುವ ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಆದ ತಕ್ಷಣ ಈ ಗೋಲದಲ್ಲಿರೋ ಧೂಮ ಕಪ್ಪಾಗತ್ತೆ. ಆಗದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎದುರಿಸೋಕೆ ಸಿದ್ಧ ಆಗು ಅಷ್ಟೇ.